ಸೌಜನ್ಯ ಅನ್ನುವಂಥ ಒಂದು ಹೆಣ್ಣು ಮಗಳ ಪ್ರಕರಣ ಅದೆಷ್ಟೋ ಜನರ ಹೊಟ್ಟೆ ತುಂಬಿಸ್ತಾ ಇದೆ. ಪಾಸಿಬಲ್ ಇರ್ಬೋದು ಮೇಡಮ್, ಇಲ್ಲ ಅಂತ ಹೇಳ್ತಾ ಇಲ್ಲ. ಫ್ರಾಂಕ್ಲಿ ಸ್ಪೀಕಿಂಗ್ ನಾನು ಯಾರ ಸಂಪರ್ಕದಲ್ಲೂ ಬಂದಿಲ್ಲ. ಎಷ್ಟೋ ಜನ ಹೇಳ್ತಾರೆ XYZ ಅವ್ರನ್ನ ಸಂಪರ್ಕ ಮಾಡಿ ಅವ್ರು ಇದಕ್ಕೆ 13 ವರ್ಷದಿಂದ ಹೋರಾಟ ಮಾಡಿದ್ರು ಅಂತ. ಐ ಡಿಂಟ್ ಫೀಲ್ ಲೈಕ್ ಏನೋ ಕಾಂಟ್ಯಾಕ್ಟ್ ಇದ್ದೆ. ಕಾರಣ ಯಾಕೆ ಅಂತಂದ್ರೆ ಹೋರಾಟ ಅಂದಮೇಲೆ ಏನು ಒಬ್ಬರು ಬೇಕು ಅಂತಾನೆ ಏನಿಲ್ಲ, ನಮ್ಗೆ ಯೋಗ್ಯತೆ ಇದ್ರೆ ಮಾಡೋಣ ಅಂತೇಳಿ ಐ ಥಿಂಕ್ ವಿ ಆರ್ ಡೂಯಿಂಗ್ ಇಟ್. ಆಮೇಲೆ ನನಗೂ ಕೂಡ ಒತ್ತಡಗಳು ಬಂದಿದ್ದು ನಿಜ ಈ ಒಂದು ಎತ್ಕೊಂಡಾಗೆ. ಯಾಕಂದ್ರೆ ಮೂರೂ ಪಕ್ಷಗಳು ಯಾವುದಾದ್ರೂ ಸಮಯದಲ್ಲಿ ಬಾಯಿ ಮುಚ್ಕೊಂಡಿದೆ ಅಂತಂದ್ರೆ ಈ ಒಂದು ಹತ್ಯಾಕಾಂಡದ ಸಮಯದಲ್ಲಿ ಸರ್ಕಾರ ಅಪೋಸಿಷನ್ ಮತ್ತೆ JDS ಮೂರು ಕೂಡ ಬಾಯಿ ತೆಗಿಲಿಲ್ಲ. ಸೊ SIT ಇಂಥ ಸಮಯದಲ್ಲಿ ಮಾಡಿಸೋದಿದೆಯಲ್ಲ, ಅದು ಇಟ್ ವಾಸ್ ಅ ಬಿಗ್ಗೆಸ್ಟ್ ಚಾಲೆಂಜ್. ಸೊ ವಿ ಟುಕ್ ದ ಹೆಲ್ಪ್ ಆಫ್ ಇಂಟರ್ನ್ಯಾಷನಲ್ ಮೀಡಿಯಾಸು ನ್ಯಾಷನಲ್ ಮೀಡಿಯಾಸ್ಗಳನ್ನ ಹೆಲ್ಪ್ ತಗೊಂಡ್ರಿ. ಅಟ್ ಲಾಸ್ಟ್ ಫೈನಲಿ ಒಂದು ವಿಡಿಯೋನ ರಾಹುಲ್ ಗಾಂಧಿ ಅವ್ರಿಗೆ ಮಾಡಾಕಿ ಅವ್ರನ್ನ ಟ್ಯಾಗ್ ಮಾಡಿದ್ವಿ. ಐ ಥಿಂಕ್ 11:35 ಐ ಹರ್ಡ್, ನನಗೆ ಗೊತ್ತಾಗಿದೆ ಅಂದರೆ ರಾಹುಲ್ ಗಾಂಧಿ ಅವರು CM ಜೊತೆ ಮಾತಾಡಿ ರಾತ್ರಿ 11:30 ಶನಿವಾರ ರಾತ್ರಿ 11:30 ಶನಿವಾರ ಅನ್ಕೊಂತೀನಿ, ರಾತ್ರಿ 11:30 SITಗೆ ಆದೇಶ ಆಯಿತು. ಅವತ್ತು ಭಾನುವಾರ, ಆಕ್ಚುಲಿ ಭಾನುವಾರ ವಿಧಾನಸೌಧ ಮುಚ್ಚಿರುತ್ತೆ. ಬಟ್ ಸ್ಟಿಲ್ ಆ ಆದೇಶವನ್ನ ಪತ್ರಿಕಾಳಿಕೆ ಮುಖಾಂತರ ಮಾನ್ಯ ಸಿದ್ದರಾಮಯ್ಯನವರು ಆದೇಶ ಮಾಡಿ ಅದನ್ನ ಪತ್ರಿಕಾಳಿಕೆ ಕೊಟ್ಟರು. ಇಟ್ಸ್ ಅ ವಂಡರ್ಫುಲ್ ಥಿಂಗ್. ನೋಡಿ, ಮೂರು ಪಕ್ಷಗಳು ಸುಮ್ಮನೆ ಇರ್ಬೇಕಾರೆ ಸಾಮಾನ್ಯ ಜನ ಹೋರಾಟ ಮಾಡಿ ಅಥವಾ ನಮ್ಮಂದವ್ರು ಹೋರಾಟ ಮಾಡಿ ಅಥವಾ ಜನರ ಜೊತೆ ಹೋರಾಟ ಮಾಡಿ SIT ಮಾಡಿಸೋದಿದೆಯಲ್ಲ, ಇಟ್ಸ್ ನಾಟ್ ಸುಲಭವಾದ ಕೆಲಸ ಅಲ್ಲ. ದೊಡ್ಡ ಸವಾಲು. ನೆನ್ನೆ ನೋಡಿದ್ರಿ ನೀವು, ಇಷ್ಟೆಲ್ಲ ಆದ್ಮೇಲೆ ಆಪೋಸಿಷನ್ ನೆನ್ನೆ ಬಾಯಿ ಬಿಡ್ತಾ ಇದ್ದಾರೆ, ಮುಸ್ಲಿಮರು ಹಿಂದೆ ಇದ್ದಾರೆ. ನಾನು ಅದೇ ವಿಷಯಕ್ಕೆ ಬರ್ತಾ ಇದ್ದೆ. ನೀವು ಹೇಳಿದ್ರಿ ಅಂದ್ರೆ ಧರ್ಮಾಧಿಕಾರಿಗಳು ಅನ್ನುವಂತಹ ದೊಡ್ಡ ಸ್ಥಾನದಲ್ಲಿದ್ದಾಗ ಅವ್ರ ಸ್ಟ್ಯಾಂಡ್ ಹೆಂಗಿರಬೇಕು ಅಂತ. ಆ ಸ್ಟ್ಯಾಂಡಿಗೆ ಏನಾದರೂ ಬಂದರೆ ಒಂದು ಪಕ್ಷ ಧರ್ಮಸ್ಥಳವನ್ನು ಹಣಿಯೋದಕ್ಕೆ, ಆ ಕ್ಷೇತ್ರದ ಪ್ರಾಮುಖ್ಯತೆಯನ್ನು ಹಣಿಯೋದಕ್ಕೆ ಅಥವಾ ಅದರ ಐತಿಹ್ಯವನ್ನು ನೆಲಸಮ ಮಾಡೋದಕ್ಕೆ ಕಾಯ್ತಿರೋರ್ಗೆ ಅಸ್ತ್ರ ಕೊಟ್ಟಂಗೆ ಆಗೋದಿಲ್ವಾ? ಇಲ್ಲ, ಪಾಸಿಬಲಿ ಇದು ಒಂದು ಪಾಸಿಬಿಲಿಟೀಸ್ ಇರ್ಬೋದು ಸರ್. ಒಂದು ನಮ್ಮದೇ ಇರುವಂಥ ಬಿಗ್ಗೆಸ್ಟ್ ಸವಾಲು ಏನಂತಂದ್ರೆ, ಈಗ ಆತ ಬಂದು ಕಂಪ್ಲೇಂಟ್ ಕೊಟ್ಟಾಗ ಇವನು ಸುಳ್ಳುಗಾರ ಅಂತಂದ್ರು. ಇವನ್ನೆಲ್ಲ ಸುಳ್ಳುದು ಯಾವ್ದೋ ಎತ್ಕೊಂಬಂದಾನೆ, ಎಲ್ಲಿಂದನೋ ಬುಲ್ಡೆ ಎತ್ಕೊಂಬಂದು ಕೊಟ್ಟಿದ್ದಾನೆ, ದಿಕ್ ತಪ್ಪಿಸ್ತಾ ಇದ್ದಾನೆ ಡ್ಯಾಮೇಜ್ ಮಾಡಕ್ಕೆ ಅಂತಂದ್ರು. ಈಗ ಅವನು ಜಾಗಗಳನ್ನು ತೋರಿಸಿದ್ದಾನೆ. ಆ ಊತಕ್ಕಿರೋ ಜಾಗನೂ ಕೂಡ ನೆನ್ನೆ ಮಾಜರಾಗಿದೆ. ಈಗ ಅಪಾನ್ ದಟ್ 13 ಎಕ್ಸ್ಟ್ರಾ ಶವಗಳನ್ನ ಊತಿರೋ ಜಾಗನ ತೋರಿಸಿದೀನಿ. ಅದೆಲ್ಲವುದು ಕೂಡ ನೇತ್ರಾವತಿ ಸುತ್ತಮುತ್ತನೇ ಇದೆ. ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಇಂದ ನಡ್ಕೊಂಡು ಹೋಗೋಷ್ಟು ದಾರಿನಲ್ಲಿ ಇದು ಹಾಕಿದ್ದಾರೆ ಅಂತಂದ್ರೆ, ಕಳೆದ 10 ವರ್ಷನೋ 20 ವರ್ಷನೋ ಅಥವಾ 8 ವರ್ಷದಲ್ಲಿ ಧರ್ಮಸ್ಥಳ ಪೊಲೀಸ್ ಠಾಣೆ ಬಂದಿರೋದ್ರಿಂದ ಪೊಲೀಸರು ಗೊತ್ತು, ಪೊಲೀಸರು ಕೂಡ ಅಪರಾಧಿಗಳೇ ಈ ಒಂದು ಇದರಲ್ಲಿ. ಈಗ ಒಂದು ನಾಯಿನ ಉಣ್ಬೇಕಂದ್ರೆ 100 ಜನ ಗೊತ್ತಾಗುತ್ತೆ ಮೇಡಮ್, ಎಲ್ಲರೂ ನೋಡ್ತಾರೆ. ಅಂಥದ್ರಲ್ಲಿ ಶವಗಳನ್ನು ಊತಿಟ್ಟಾಗ ಪೊಲೀಸರು ಗೊತ್ತಾಗಲ್ಲ, ಮತ್ತೆ ಧರ್ಮಸ್ಥಳದ ಇಂಟೆಲಿಜೆನ್ಸಿ ಇಲ್ವಾ, ಪೊಲೀಸ್ ಇಂಟೆಲಿಜೆನ್ಸಿ ಇಲ್ವಾ, ಅಥವಾ ಪೊಲೀಸರಿಗೆ ಗೊತ್ತಿಲ್ವಾ? ಗೊತ್ತಿದ್ದು ಈ ಒಂದು ಶವಗಳು ಊತಿದ್ದಾರೆ ಅಂತಂದ್ರೆ, ಕೊಲೆ ಮಾಡಿದ್ರು ಊತಾಕ್ದವರು ಎಷ್ಟು ಅಪರಾಧಿಗಳು, ಅಲ್ಲಿನ ಧರ್ಮಸ್ಥಳದ ಠಾಣೆಯ ಎಲ್ಲಾ ಪೊಲೀಸರು ಕೂಡ ಅಷ್ಟೇ ಅಪರಾಧಿಗಳಾಗಿ ಈ ಕೇಸಲ್ಲಿ ನಿಲ್ತಾರೆ. ಸೇಮ್ ಟೈಮ್ ಅಲ್ಲಿನ ಜನರು ಕೂಡ ಕಣ್ಣೆದ್ದು ಕುರುಡರಾಗಿದ್ದಾರೆ. ಅಲ್ಲ, ಅಸಹಾಯಕತೆ ಅಂತ ಹೇಳಿದ್ರೆ ಒಳ್ಳೇದು. ಯಾಕಂದ್ರೆ ಈಗ ಅಲ್ಲಿ ಅಲ್ಲಿ ಅವರು ಎಕ್ಸ್ಪೋಸ್ ಆಗ್ತಾರಂತ ಆಕ್ರೋಶ ಇದೆಯಲ್ಲ, ತುಂಬಾ ದೊಡ್ಡದಾಗಿದೆ. ಸೊ ಗೊತ್ತಿಲ್ಲದಿರೋ ಒಂದು ಪರಂಪರೆಯಲ್ಲಿ ಬಂದ್ಬಿಟ್ಟಾಗ, ಒಂದು ಭಯದಲ್ಲಿ ಬಂದ್ಬಿಟ್ಟಾಗ, ನೀವು ಶೆಡ್ ಬಿಚ್ಚ ದೇವಸ್ಥಾನ ಒಳಗಡೆ ಹೋಗ್ಬೇಕು, ಅಲ್ಲಿಂದ ಕಲ್ಲೆತ್ಕೊಂಬಂದ್ರೆ ನೀವು ಸತ್ತೋಗ್ತೀರಾ, ಅಲ್ಲಿಂದ ಕಲ್ಲೆತ್ಕೊಂಡು ನೀವು ಜೋಬಲ್ ಹಾಕೊಂಡ್ಬಿಟ್ರೆ, ಇನ್ಫ್ಯಾಕ್ಟ್ ನಾನೇ ಸಣ್ಣ ಹುಡುಗ ಇರ್ಬೇಕಾದ್ರೆ ಒಂದು ಕಲ್ಲೆತ್ಕೊಂಡು ನಾನು ಜೋಬಲ್ ಹಾಕೋಣ, ಅಮ್ಮ ಇದು ಹಾಕೊಂಡ್ರೆ ನಿಮ್ಗೆ ಮೈ ಶೋಲ್ಡರ್ ಆಗ್ಬಿಡುತ್ತೆ, ಬಸ್ ಮುಂದೆ ಹೋಗಲ್ಲ, ಆಕ್ಸಿಡೆಂಟ್ ಆಗ್ಬಿಡುತ್ತೆ ನನಗೆ ಹೇಳಿದಂತ. ಎವ್ರಿಥಿಂಗ್ ಈಸ್ ಸೆಟ್ ಅಂಡ್ ಡನ್. ನಾವು ಈ ಪರಂಪರೆ ನಮ್ಗೆ ಹೇಳ್ಕೊಟ್ಟಿದ್ದಕ್ಕೆ ನಾವು ಧನ್ಯವಾದ ಹೇಳ್ತೀವಿ ಧರ್ಮಸ್ಥಳದಲ್ಲಿ. ಅಟ್ಲೀಸ್ಟ್ ನಮಗೂ ಕೂಡ ದಿಗ್ಲು ಭಯ ಬಂತು. ಬಟ್ ವೆನ್ ಇಟ್ ಕಮ್ ಟು ಸಾವಿರಾರು ಹೆಣ್ಮಕ್ಳ ಕೊಲೆ ಅತ್ಯಾಚಾರ ವಿಚಾರಕ್ಕೆ ಬಂದಾಗ, ಇಷ್ಟು ಸಣ್ಣ ಕಲ್ಲು ವಿಚಾರಕ್ಕೆ ಇಷ್ಟು ಶಿಷ್ಟಾಚಾರ ಇರ್ಬೇಕಾದ್ರೆ, ಹೆಣ್ಣು ಮಕ್ಕಳ ಅತ್ಯಾಚಾರ, ಕಿಡ್ನಾಪ್, ಕೊಲೆ ಆಗ್ತಾ ಇದೆಯಲ್ಲ, ಇದರ ಬಗ್ಗೆ ಸ್ಟ್ಯಾಂಡ್ ಏನು? ನಾನು ಹೇಳ್ತಿರೋದು ಮಂಜುನಾಥ ಸ್ವಾಮಿಯ ಅಡ್ಮಿನಿಸ್ಟ್ರೇಷನ್ ಸ್ಟ್ಯಾಂಡ್ ಏನು, ವೀರೇಂದ್ರ ಹೆಗ್ಡೆ ಅವರ ಸ್ಟ್ಯಾಂಡ್ ಏನು? ಸಿಟಿ ರಿವ್ಯೂ ಹೇಳ್ತಾರೆ ನಡೆದಾಡೋ ದೇವರು ಅಂತ. ಕೊಲ್ಲುವ ದೈವಕ್ಕೆ ನ್ಯಾಯ ಕೊಡುವ ಶಕ್ತಿ ಇಲ್ಲವೇ? ನಾನು ದಿಸ್ ಇಸ್ ವಾಟ್ ವಿ ವಾಂಟ್ ಟು ಆಸ್ಕ್ ಹಿಮ್. ಓಕೆ, ಐ ಥಿಂಕ್ ಅವ್ರು ಬಾಯಿ ಬಿಡ್ಬೇಕಾಯ್ತು. ಅಕಸ್ಮಾತ್ ವೀರೇಂದ್ರ ಹೆಗ್ಡೆ ಅವ್ರ ಜಾಗದಲ್ಲಿ ನಾನಿದ್ದಿದ್ರೆ, ಬನ್ನಿ ಅಪ್ಪ SIT ಮಾಡಿ,